ಸಂಪತ್ತಿನ ಬದುಕಿನಲ್ಲಿ ಬಾಳುವ ಮನುಷ್ಯನಿಗೆ ಗುಣವಂತರ ಗುಣಾದರ್ಶಗಳು ಕಾಣಲಾರವು. ಬದುಕಿನ ಉನ್ನತಿ ಮತ್ತು ಶ್ರೇಯಸ್ಸಿಗೆ ಶ್ರೀ ಗುರು ಮುಖ್ಯ ಪರಿವರ್ತನಾಶೀಲ ಸಮಾಜ ನಿರ್ಮಾಣಕ್ಕೆ ಗುರುಬೋಧಾಮೃತ ಅವಶ್ಯಕತೆ ಎಂದು ಬಾಳೆಹೊನ್ನೂರು ಶ್ರೀರಂಭಾಪುರ ಡಾಕ್ಟರ್ ವೀರ ಸೋಮೇಶ್ವರ ಜಗದ್ಗುರು ತಿಳಿಸಿದ್ರು. ಹೌದು, ಗುರುವಾರ ಚನ್ನಗಿರಿ ತಾಲೂಕಿನ ತಾವರೆಕೆರೆ ಶಿಲಾಮಠದ ಸಿದ್ಧಿಪುರುಷ ಲಿಂಗೈಕ್ಯ ಶ್ರೀ ಸಿದ್ದಲಿಂಗ ಶಿವಾಚಾರ್ಯರ 54ನೇ ವರ್ಷದ ಮತ್ತು ಲಿಂಗೈಕ್ಯ ಶ್ರೀ ಚಂದ್ರಶೇಖರ ಶಿವಾಚಾರ್ಯರ 72ನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಧರ್ಮ ಸಮಾರಂಭ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ್ರು. ಇನ್ನು ಜೀವನದಲ್ಲಿ ಏನೇ ಸವಾಲುಗಳು ಬಂದರೂ ಅದನ್ನ ಸಮರ್ಥವಾಗಿ ಎದುರಿಸುವ ಆತ್ಮಬಲ ಇರಬೇಕು. ಸುಂದರವಾದ ಮನೆ ಕಟ್ಟಿದ ಮನುಷ್ಯ ಆ ಮನೆಯಲ್ಲಿ ಹೇಗೆ ಬಾಳಬೇಕೆಂಬುದನ್ನ ಮರೆತಿದ್ದಾನೆ. ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ಮನುಷ್ಯನ ಮನಸ್ಸೇ ಕಾರಣ. ಮನುಷ್ಯ ಕಲಿಯಬೇಕಾದದ್ದು ಬಹಳಷ್ಟಿದೆ. ದೃಢ ಸಂಕಲ್ಪ ಶಕ್ತಿ ಇಲ್ಲದೆ ಮಾಡುವ ಕೆಲಸಗಳು ಕೈಗೂಡುವುದಿಲ್ಲ. ಜೀವನದಲ್ಲಿ ನಂಬಿಕೆ ವಿಶ್ವಾಸ ಬಹಳ ಮುಖ್ಯ ಎಂದು ತಿಳಿಸಿದ್ರು. ಇನ್ನು ಧರ್ಮ ಸಮಾರಂಭ ಉದ್ಘಾಟಿಸಿದ ಶಾಸಕ ಬಸವರಾಜ್ ಶಿವಗಂಗಾ ಮಾತನಾಡಿ, ಮನುಷ್ಯನ ಮನದಂಗಳದಲ್ಲಿ ಸತ್ಯ ಶಾಂತಿಗಳಂತಹ ದೈವಿ ಗುಣಗಳನ್ನ ಸಂಪಾದಿಸಿಕೊಂಡು ಬಾಳ್ಬೇಕು. ನೀತಿ ಧರ್ಮ ಗುರು ಮತ್ತು ದೇಶದ ಬಗೆಗೆ ಉದಾತ್ತ ಭಾವನೆಗಳಿರಬೇಕು. ಲಿಂಗೈಕ್ಯ ಉಭಯ ಶಿವಾಚಾರ್ಯರು ಧರ್ಮಮುಖಿಯಾಗಿ ಆಧ್ಯಾತ್ಮ ಜ್ಞಾನ ಸಂಪತ್ತನ ಭಕ್ತ ಸಮುದಾಯಕ್ಕೆ ಬೋಧಿಸಿದ ಶ್ರೇಯಸ್ಸು ಅವರಿಗೆ ಸಲ್ಲುತ್ತದೆ ಎಂದು ತಿಳಿಸಿದರು. ಇನ್ನು ಈ ಸಮಾರಂಭಕ್ಕೂ ಮುನ್ನ ಬಾಳೆಹೊನ್ನೂರು ಶ್ರೀರಂಭಾಪುರಿ ಜಗದ್ಗುರುಗಳು ಇಷ್ಟಲಿಂಗ ಮಹಾಪೂಜೆ ನಡೆಯಿತು. ಭಕ್ತಾದಿಗಳು ಪಾಲ್ಗೊಂಡು ಜಗದ್ಗುರುಗಳ ಆಶೀರ್ವಾದ ಪಡೆದರು. ಪ್ರಾತಃ ಕಾಲದಲ್ಲಿ ಶಿವಮಠದ ಎಲ್ಲಾ ದೈವಗಳಿಗೆ ಹಾಗೂ ಲಿಂಗೈಕ್ಯ ಶ್ರೀರವರ ಗದ್ದುಗೆಗೆ ಪೂಜಾಭಿಷೇಕ, ಅಷ್ಟೋತ್ತರ ಮತ್ತು ಮಂಗಲ ನೆರವೇರಿತು. ವರದಿ ದೇವರಾಜ್ ಕೆ ನೆಲ್ಲಿಹಂಕಲು. ಚಂದ್ರಶೇಖರ ಶಿವಾಚಾರ್ಯ ಸ್ಮರಣೋತ್ಸವ ಸಮಾರಂಭ ಪ್ರತಿ ವರ್ಷ ಭಕ್ತರೆಲ್ಲರ ಸಹಕಾರದಿಂದ ಸಂಭ್ರಮ ಸಡಗರದಿಂದ ಈ ವರ್ಷ ವಿಶೇಷವಾಗಿ ಚನ್ನಗಿರಿ ಕ್ಷೇತ್ರದ ಶಾಸಕರಾದಂಥ ಬಸವರಾಜ್ ಶಿವಗಂಗಾ ಅವರು ಬಹುಶಃ ಅವರನ್ನು ನಾವು ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಅವರು ಬಂದಂತಹ ಹೇಳಿಕೆಗಳನ್ನು ನೋಡಿ ಸಂತೋಷ ಪಡ್ತಾ ಇತ್ತು. ಈ ವಿಷಯದ ಲಿಂಗಾಯತ ಶಾಸಕರು ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಈ ಸಮುದಾಯದ ಮಂತ್ರಿಗಳಿದ್ದಾರೆ, ಅವರೆಲ್ಲರಿಗೆ ಸ್ವಾಭಿಮಾನ ಯಾವ ರೀತಿ ಇಟ್ಟುಕೊಂಡು ನಮ್ಮ ಸಮಾಜದ ಕುಂದುಕೊರತೆಗಳನ್ನು ಮಾಡುವಂತ ದಿಶೆಯಲ್ಲಿ ನಾವು ಹೋರಾಟ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಬಹಳಷ್ಟು ಗಟ್ಟಿ ನಿಲುವನ್ನು ತಾಳಿ ಅವರದೇ ಪಕ್ಷದ ಸರ್ಕಾರ ಇದ್ರೂ ಕೂಡ ಸತ್ಯ ಸಂಗತಿಗಳನ್ನು ನಿಷ್ಠುರವಾಗಿ ಹೇಳಿದಂತ ಶಾಸಕರು ಯಾರಾದರೂ ಇದ್ರೆ ಅವರು ಬಸವರಾಜ್ ಶಿವಗಂಗಾ. ಬಹುಶಃ ನಾವು ಸಮಾರಂಭ ಮುಗಿದು ಹೋಗ್ತಿತ್ತು, ಆದರೆ ಬಸವರಾಜರವರನ್ನ ನಾವು ನೋಡಲೇಬೇಕು ಅನ್ನುವಂಥ ಕಾರಣದಿಂದ ಸುಮಾರು 1 ಗಂಟೆ ಅವರ ಬರುವಿಕೆಗಾಗಿ ನಾವೆಲ್ಲ ಕಾದು ಈ ಸಮಾರಂಭ ನಡೆಸ್ತಾ ಇದ್ದೇವೆ. ಕಾರ್ಯಬಾಹುಲ್ಯದ ಒತ್ತಡದಿಂದಾಗಿ ಬರುವುದು ಸ್ವಲ್ಪ ನಿಧಾನವಾಗಿ ಆದರೂ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿ ಬಾಯಿ ಮಾತಿನಿಂದಲ್ಲ ಹೃದಯ ತುಂಬಿ ಭಾವಶುದ್ಧಿಯಿಂದ ಹಲವು 10 ಮಾತುಗಳನ್ನು ನಿಮ್ಮೆಲ್ಲರ ನೆತ್ತಿಯನ್ನು ತುಂಬಿದ ಬಹುಶಃ ಅವರಲ್ಲಿರುವಂತಹ ಧರ್ಮ ಶ್ರದ್ಧೆ, ಗುರು ಹಿರಿಯರಲ್ಲಿ ಇಟ್ಕೊಂಡಂತಹ ಭಾವನೆ ಮತ್ತು ತುಳಿತಕ್ಕೆ ಒಳಗಾದಂತಹ ಜನರನ್ನು ಮೇಲಕ್ಕೆ ಎತ್ತಬೇಕನ್ನುವಂತಹ ಕಳಕಳಿ, ಇವೆಲ್ಲ ಆದರ್ಶ ಗುಣಗಳು ಒಬ್ಬ ಯುವ ರಾಜಕಾರಣಿಯಲ್ಲಿ ನಾವೆಲ್ಲ ಕಾಣ್ತೇವೆ. ಅಂದ್ರೆ ನಿಜವಾಗ್ಲೂ ಈ ನಾಡಿನ ಪ್ರಜೆಗಳು ಭಾಗ್ಯಶಾಲಿಗಳು ಅಂತ ಹೇಳಬೇಕಾಗ್ತಾ ಇದೆ. ಬಹುಶಃ ಮುಂಬರುವಂತಹ ದಿನಗಳಲ್ಲಿ ಅವರದೇ ಸರ್ಕಾರದಲ್ಲಿ ಏನಾದರೂ
ಸಂಪುಟ ಹೆಚ್ಚುಕಡಿಮೆಯಾದಂತಹ ಸಂದರ್ಭದಲ್ಲಿ ಅವರು ಈ ಭಾಗದ ಒಬ್ಬ ಶಾಸಕರಾಗಿ ತೋಟದಲ್ಲಿದೆ. ಬಹುಶಃ ಊರಿನಿಂದ ಒಂದು 1 ಕಿಲೋಮೀಟರ್ ಅಂತರದಲ್ಲಿದೆ. ಈಗಾಗಲೇ ಸ್ವಲ್ಪ ಕಚ್ಚಾ ರಸ್ತೆ ಆಗಿರ್ಬೋದಲ್ಲೇ, ಅದಕ್ಕೆ ಆ ರಸ್ತೆಯನ್ನು ದೃಢಪಡಿಸಿ ಸ್ವಲ್ಪ ಕಾಂಕ್ರೀಟ್ ವ್ಯವಸ್ಥೆ ಮಾಡಿದಂತೂ ಬಹಳ ಒಳ್ಳೆಯದು. ತುಂಬಾ ಸಂತೋಷ. ಕಾಂಕ್ರೀಟ್ ಭಕ್ತರಿಗೆ ಹೋಗಿ ದರ್ಶನ ಮಾಡಲಿಕ್ಕೆ ತುಂಬಾ ಅನುಕೂಲ ಆಗಿದೆ. ಕಾಂಕ್ರೀಟ್ ರಸ್ತೆ ಆಗುವುದಕ್ಕೆ ಬರುವುದಿಲ್ಲ ಅನ್ನುವಂತ ಏನೊಂದು ಸಂಕಲ್ಪ ಮಾಡಿದ್ರು, ಇವತ್ತು ಅದು ಪೂರ್ಣಗೊಂಡಿದೆ. ಅವರ ಪುಣ್ಯವಾದರೆ ಇಲ್ಲಿ ಮೂಲ ನಂತರ ಅಲ್ಲಿ ಗದ್ದಿಗೆ ಪೂಜೆಗೆ ಹೂವಿನ ಮಂಗಳಾರತಿ ಹಾಕುವಂತಹ ಸಂದರ್ಭದಲ್ಲಿ ನಾವು ನೋಡಿ ಸಂತೋಷ ಪಡ್ತೇವೆ. ಹಾಗೆ ಸಮಯ ಇತ್ತು ಅಲ್ಲಿ ಅವರಿಗೆ ಇರಲಿ, ಇಲ್ಲದೇ ನಾವು ಯಾವುದೇ ಕಡೆಯನ್ನು ಮಾಡೋದಿಲ್ಲ. ಯಾಕಂದ್ರೆ ಜನಪ್ರತಿನಿಧಿ ಕಾರ್ಯಕ್ರಮದ ಒತ್ತಡ ಬಹಳಷ್ಟು ಇರ್ತಾ ಇದೆ. ಈಗ ಬಹಳ ಒಳ್ಳೆಯದು ಮಾಡಿದ್ದಾರೆ. ಇನ್ನೊಂದು ಕಿವಿಮಾತನ್ನು ನಾವು ಹೇಳಿದ್ದೇವೆ, ಆ ಕಾರ್ಯವನ್ನು ಕೂಡ ಅವರು ಮಾಡಿಕೊಟ್ಟರೆ ಈ ಮಠಕ್ಕೆ ಮತ್ತಷ್ಟು ಶಕ್ತಿಯನ್ನು ತುಂಬಿದಂತೆ ಆಗ್ತಾ ಇರುವಂತಹ ಆತ್ಮವಿಶ್ವಾಸ ಬಾಪರಿಗೆ ಜಗತ್ತಿಗೆ ಈ ನಾಡಿನ ಎಲ್ಲ ಜನತೆಗೆ ಗೊತ್ತಿರುವಂತೆ ಈಗಾಗಲೇ ಬೆಳಗ್ಗೆ ಶ್ರೀಗಳು ಮಾತನಾಡಿದಂತ ಕಲ್ಯಾಣ ಶ್ರೀಗಳು ಬೀರೂರು ಶ್ರೀಗಳು ಕೂಡ ಹೇಳಿದರು. ದಾವಣಗೆರೆ ಮಹಾನಗರದಲ್ಲಿ ವೀರಶೈವ ಪೀಠಾಚಾರ್ಯರು ಮತ್ತು ಹಾಗೂ ಶಿವಾಚಾರ್ಯರ ಶೃಂಗ ಸಮ್ಮೇಳನ 2 ದಿನಗಳ ಕಾಲ ಬಹಳ ಸಂಭ್ರಮ ಸಡಗರದಿಂದ ನಡೆಯಿತು. ಬಹುಶಃ ಪಾಲ್ಗೊಂಡಂತಹ ಭಕ್ತರ ಜನಸಂಖ್ಯೆ 2 ಕಣ್ಣು ನೋಡಲಿಕ್ಕೆ ಸೊಬಗು ಸಾಲುವಂತಹ ದೃಶ್ಯ ನಿರ್ಮಾಣಗೊಂಡಿತ್ತು. ಎಲ್ಲ ಪಕ್ಷಗಳ ರಾಜಕೀಯ ಧುರೀಣರು ಕೂಡ ಆ ಸಮಾರಂಭದಲ್ಲಿ ಆಗಮಿಸಿ ವೀರಶೈವ ಲಿಂಗಾಯತ ಸಮಾಜದ ಒಂದು ಐಕ್ಯತೆ, ಸಾಮರಸ್ಯ ಮನೋಭಾವ ಎಲ್ಲ ವರ್ಗದ ಒಳಪಂಗಡದ ಜನರಲ್ಲಿ ಬರಬೇಕು ಅನ್ನುವಂತಹ ಭಾವನೆಯನ್ನು ವ್ಯಕ್ತಪಡಿಸುವುದಷ್ಟೇ ಅಲ್ಲ, ವೀರಶೈವ ಧರ್ಮದ ಪಂಚಪೀಠಗಳು ಮುಂದಾಳತ್ವವನ್ನು ವಹಿಸಿಕೊಂಡು ಈ ನಾಡಿನ ಎಲ್ಲ ವೀರಶೈವ ಲಿಂಗಾಯತ ಪರಂಪರೆಯ ಎಲ್ಲ ಒಳಪಂಗಡದ ಶ್ರೀಗಳನ್ನ ಒಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಆಶ್ರಯದಲ್ಲಿ ರಾಜ್ಯದ ರಾಜಧಾನಿಯಲ್ಲಿ ಒಂದು ಬೃಹತ್ ಸಮಾವೇಶ ಮಾಡಬೇಕು. ಈ ಧರ್ಮದ ಒಂದು ಸಂಘಟನಾ ಶಕ್ತಿ ಸಮಾಜಕ್ಕೆ ತೋರಿಸಬೇಕನ್ನುವಂತ ಒಂದು ವಿಚಾರಗಳನ್ನು ಎಲ್ಲರೂ ಕೂಡ ಪ್ರಸ್ತಾವನೆ ಮಾಡಿದರು. ನಮ್ಮೆಲ್ಲ ಸಮಾನ ಪೀಠಗಳು ಕೂಡ ಅದಕ್ಕೆ ಸರ್ವಾನುಮತದಿಂದ ಒಂದು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಪಂಚಪೀಠದ ಜಗದ್ಗುರುಗಳು ಮತ್ತು ಈ ನಾಡಿನ ಅನೇಕ ಗಣ್ಯ ಮಠಾಧೀಶರು ಒಂದೆಡೆ ಸೇರಿ ವೀರಶೈವ ಲಿಂಗಾಯತ ಸಮಾಜಕ್ಕೆ ಆಗುವಂತಹ ಅನ್ಯಾಯ ಅದನ್ನು ಯಾವ ರೀತಿ ಸರ್ಕಾರದ ಗಮನಕ್ಕೆ ತರಬೇಕು ಮತ್ತು ಜನರಲ್ಲಿ ಯಾವ ರೀತಿ ಜಾಗೃತಿಯನ್ನು ಮೂಡಿಸಬೇಕು ಅನ್ನುವಂಥ ವಿಚಾರದಲ್ಲಿ ಹಲವಾರು ಕಾರ್ಯ ಯೋಜನೆಗಳನ್ನು ಮುಂದೆ ಜಾರಿ ಮಾಡುವಂಥ ಒಂದು ಸಂದರ್ಭವೂ ಕೂಡ ಇದೆ ಅನ್ನುವಂಥ ಮಾತನ್ನ ಇಲ್ಲಿ ಸೇರಿದಂಥ ಎಲ್ಲ ಭಕ್ತರಿಗೆ ಮನವರಿಕೆಯನ್ನು ಮಾಡಿ ಒಟ್ಟಾರೆ ಉಭಯ ಶ್ರೀಗಳ ಒಂದು ಪುಣ್ಯ ಸ್ಮರಣೋತ್ಸವ ಸಮಾರಂಭ ಅತ್ಯಂತ ಸಂಭ್ರಮದಿಂದ ವಿಧಿವತ್ತಾಗಿ ನಡೆದಿದೆ ಅನ್ನುವಂತಹ ಉದ್ಘೋಷಣೆಯನ್ನು ಮಾಡಿ ಈ ಪವಿತ್ರ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ತಮ್ಮೆಲ್ಲರಿಗೆ ಮತ್ತು ಸಹಕರಿಸಿದಂತಹ ಎಲ್ಲ ಭಕ್ತ ಮಂಡಳಿಗೆ ಪ್ರಧಾನಮಂತ್ರಿಗಳು ಪಾರ್ವತಿ ಪರಮೇಶ್ವರರು, ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, ಕ್ಷೇತ್ರನಾಥ